ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. RCB SRH ಮ್ಯಾಚ್ ಬಳಿಕ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತೆ SRH ಕಡೆ ಅದ್ಭುತವಾದ ಇನ್ನಿಂಗ್ಸ್ ಬಂದಿದ್ದು ಅಂತ ಹೇಳಿದ್ರೆ ಇಶಾನ್ ಕಿಶನ್ ಅವರು ಧ್ವಂಸ ಕೂಡ ಮಾಡಿದ್ರು. ಆಲ್ಸೋ SRH ಕಡೆ ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾದ ಇನ್ನಿಂಗ್ಸ್ ಬಂತು. ಅಭಿಷೇಕ್ ಶರ್ಮಾ ಅವರು ಆಡಿದಂತ 17 ಬಾಲ್ಗಳಲ್ಲಿ 34 ರನ್ ಗಳಿಸಿ ಲುಂಗಿ ಎಂಗಡಿ ಅವರಿಗೆ ಔಟ್ ಆದ್ರು. ಅದ್ಭುತವಾಗಿ ಕೂಡ ಆಡಿದ್ರು ಅಭಿಷೇಕ್ ಶರ್ಮಾ ಅವರು. ಇನ್ನು ಟ್ರಾವಿಸ್ ಹೆಡ್ ಅವರ ಕಡೆಯಿಂದ ಅಷ್ಟು ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಆಡಿದಂತ 10 ಬಾಲ್ಗಳಲ್ಲಿ 17 ರನ್ ಗಳಿಸಿ ಭುವನೇಶ್ವರ್ ಕುಮಾರ್ ಅವರಿಗೆ ಔಟ್ ಆದ್ರು. ನಂತರ ಬಂದ ಇಶಾನ್ ಕಿಶನ್ ಅವರು ಧ್ವಂಸ ಕೂಡ ಮಾಡಿದ್ರು. ಲಾಸ್ಟ್ ಮೂಮೆಂಟ್ ತನಕ ಉಳಿದು ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು. ಆಡಿದಂತ 48 ಬಾಲ್ಗಳಲ್ಲಿ 94 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಅದ್ಭುತವಾದ ಇನ್ನಿಂಗ್ಸ್ ಬಂತು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ನಿಂದ. ಇನ್ನು ಕ್ಲಾಸನ್ ಅವರು ಆಡಿದಂತ 13 ಬಾಲ್ಗಳಲ್ಲಿ 24 ರನ್ ಗಳಿಸಿ ಶ್ರೇಯಸ್ ಶರ್ಮಾ ಅವರಿಗೆ ಔಟ್ ಆದ್ರು. ನಿತೀಶ್ ಕುಮಾರ್ ರೆಡ್ಡಿ ಅವರು ಆಡಿದಂತ 7 ಬಾಲ್ಗಳಲ್ಲಿ 4 ರನ್ ಗಳಿಸಿ ರೊಮಾರಿಯೋ ಸೆಫರ್ಡ್ ಅವರಿಗೆ ಔಟ್ ಆದ್ರು. ಅಭಿನವ್ ಮನೋಹರ್ ಅವರು ಆಡಿದಂತ 11 ಬಾಲ್ಗಳಲ್ಲಿ 12 ರನ್ ಗಳಿಸಿ ಶೆಫರ್ಡ್ ಅವರಿಗೆ ಔಟ್ ಆದ್ರು. ಇನ್ನು ಪ್ಯಾಟ್ ಕಮಿನ್ಸ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಅದ್ಭುತವಾಗಿ ಆಡಿದ್ರು. ಆಡಿದಂತ 6 ಬಾಲ್ಗಳಲ್ಲಿ 13 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಆಲ್ಸೋ SRH ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾಗಿ ಡಾಮಿನೇಟ್ ಮಾಡಿತು ಬ್ಯಾಟಿಂಗ್ ನಲ್ಲಿ. SRH 20 ಓವರ್ಗಳಲ್ಲಿ 231 ರನ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡು RCB ಗೆ 232 ರನ್ ಗಳ ಟಾರ್ಗೆಟ್ ಕೊಟ್ಟಿತ್ತು. RCB ಕಡೆ ಮೊದಲ ಇನ್ನಿಂಗ್ಸ್ ನಲ್ಲಿ ಬೌಲಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಭುವನೇಶ್ವರ್ ಕುಮಾರ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 1 ವಿಕೆಟ್ ತೆಗೆದ್ರು. ಲುಂಗಿ ಎಂಗಡಿ ಅವರು ಕೂಡ ಹಾಕಿದಂತ 4 ಓವರ್ಗಳಲ್ಲಿ 1 ವಿಕೆಟ್ ತೆಗೆದ್ರು. ಇನ್ನು ಶ್ರೇಯಸ್ ಶರ್ಮಾ ಅವರು 1 ವಿಕೆಟ್ ತೆಗೆದ್ರು. ಶೆಫರ್ಡ್ ಅವರು ಹಾಕಿದಂತ 2 ಓವರ್ಗಳಲ್ಲಿ 2 ವಿಕೆಟ್ ತೆಗೆದ್ರು. ಆಲ್ಸೋ SRH RCB ಗೆ 232 ರನ್ ಗಳ ಟಾರ್ಗೆಟ್ ಕೊಟ್ಟಿತ್ತು. ನಂತರ ಚೇಸ್ ಮಾಡಲು ಬಂದ RCB ಕಡೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಫಿಲಿಪ್ ಸಾಲ್ಟ್ ಅವರಿಂದ ಅದ್ಭುತವಾದ ಇನ್ನಿಂಗ್ಸ್ ಕೂಡ ಬಂತು. ಆಡಿದಂತ 32 ಬಾಲ್ಗಳಲ್ಲಿ 62 ರನ್ ಗಳಿಸಿ ಪ್ಯಾಟ್ ಕಮಿನ್ಸ್ ಅವರಿಗೆ ಔಟ್ ಆದ್ರು. ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಆಡಿದಂತ 25 ಬಾಲ್ಗಳಲ್ಲಿ 43 ರನ್ ಕಲೆಯಕ್ಕೆ ಔಟ್ ಆದ್ರು. ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರಿಂದ ಅದ್ಭುತವಾದ ಜೊತೆ ಆಟ ಬಂತು. ಇನ್ನು ಮಯಾಂಕ್ ಅಗರ್ವಾಲ್ ಅವರು ಆಡಿದಂತ 10 ಬಾಲ್ಗಳಲ್ಲಿ 11 ರನ್ ಗಳಿಸಿ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಔಟ್ ಆದ್ರು. ಪಾಟಿದಾರ್ ಅವರು ಕೂಡ ಆಡಿದಂತ 16 ಬಾಲ್ಗಳಲ್ಲಿ 18 ರನ್ ಗಳಿಸಿ ಈಶಾನ್ ಮಲಿಂಗ್ ಅವರಿಗೆ ರನ್ ಔಟ್ ಆದ್ರು. ಜಿತೇಶ್ ಶರ್ಮಾ ಅವರು ಕೂಡ ಆಡಿದಂತ 15 ಬಾಲ್ಗಳಲ್ಲಿ 24 ರನ್ ಗಳಿಸಿ ಮುನಾದ್ ಕಟ್ ಅವರಿಗೆ ಔಟ್ ಆದ್ರು. ಆಲ್ಸೋ SRH ವಿರುದ್ಧ RCB ಸೋತಿತ್ತು ಕೂಡ. ಸೋತ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಮೊದಲ ಸ್ಥಾನದಲ್ಲಿ GT ಇದೆ. ಆಡಿದಂತ 13 ಪಂದ್ಯಗಳಲ್ಲಿ 9 ಕೂಡ ವಿನ್ ಆಗಿ 18 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ GT ಇದೆ. ಇವತ್ತು RCB SRH ವಿರುದ್ಧ ವಿನ್ ಆಗಿದ್ದರೆ RCB ಮೊದಲ ಸ್ಥಾನಕ್ಕೆ ಬರ್ತಿತ್ತು. ಆದ್ರೆ SRH ವಿರುದ್ಧ RCB ಸೋತಿದೆ. ಈ ಕಾರಣಕ್ಕೋಸ್ಕರ RCB ನೆಟ್ ರನ್ ರೇಟ್ ಇಂದ 3ನೇ ಸ್ಥಾನಕ್ಕೆ RCB ಹೋಗಿದೆ. PBKS 2ನೇ ಸ್ಥಾನಕ್ಕೆ ಬಂದಿದೆ. RCB ಆಡಿದಂತ 13 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 17 ಪಾಯಿಂಟ್ ಮಾಡಿಕೊಂಡು 3ನೇ ಸ್ಥಾನದಲ್ಲಿ ಕುಳಿತುಕೊಂಡಿದೆ. 2ನೇ ಸ್ಥಾನದಲ್ಲಿ PBKS ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 17 ಪಾಯಿಂಟ್ ಮಾಡಿಕೊಂಡು 2ನೇ ಸ್ಥಾನದಲ್ಲಿ PBKS ಇದೆ. 4ನೇ ಸ್ಥಾನದಲ್ಲಿ MI ಇದೆ. ಆಡಿದಂತ 13 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 16 ಪಾಯಿಂಟ್ ಮಾಡಿಕೊಂಡು 4ನೇ ಸ್ಥಾನದಲ್ಲಿ MI ಇದೆ. ಇದು RCB ಸೋತ ನಂತರ ಆಗಿದ್ದಂತ ಬದಲಾವಣೆ ಆಗಿತ್ತು ಪಾಯಿಂಟ್ಸ್ ಟೇಬಲ್ ನಲ್ಲಿ. ಈ ಪಾಯಿಂಟ್ಸ್ ಟೇಬಲ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.